ನಾವು ಒಂದು ಬಾರಿ ಈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ರೆ ಅಥವಾ ಅಲ್ಲಿಗೆ ವಿಸಿಟ್ ಮಾಡುವಾಗ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಇದ್ವಿ, ಅಲ್ಲಿಗೆ ಹೋಗಿ ಬಂದ ನಂತರ 101% ನಮ್ಮ ಜೀವನದಲ್ಲಿ ಒಂದು ಹೊಸತನದ ಒಳ್ಳೆಯ ಬೆಳವಣಿಗೆಗಳು ಅಲ್ಲಿಯ ಶಿವನ ಆಶೀರ್ವಾದದಿಂದ ಆಗಿನೇ ಆಗುತ್ತೆ ಅಂತ ಹೇಳುವಂತದ್ದು ಹೋಗಿ ಬಂದಿರುವ ಭಕ್ತರ ನೇರವಾಗಿರುವ ನುಡಿ, ಅವರು ಇರುವಂತ ರೀತಿಯನ್ನ ನೋಡಿ ನಾವು ಗಮನಿಸಿಕೊಳ್ಳಬಹುದಾಗಿದೆ. ಅರುಣಾಚಲೇಶ್ವರ ದೇವಸ್ಥಾನವು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವಂತಹ ಒಂದು ಪ್ರಸಿದ್ಧ ಶಿವ ದೇವಾಲಯವಾಗಿದೆ. ಇದು ಪವಿತ್ರವಾಗಿರುವಂತಹ ಅರುಣಾಚಲ ಬೆಟ್ಟದ ಬುಡದಲ್ಲಿದೆ. ಇದು ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನ ಪ್ರತಿನಿಧಿಸುತ್ತದೆ. ದೇವಾಲಯವು ತನ್ನ ದೊಡ್ಡ ಗೋಪುರಗಳಿಗೆ ಹೆಸರುವಾಸಿಯಾಗಿದೆ. ಇದರಲ್ಲಿ ರಾಜಗೋಪುರವು ಪೂರ್ವ ದಿಕ್ಕಿನಲ್ಲಿದೆ. ಮಹಾದೀಪಂ ನಡೆದಾಗ ಲಕ್ಷಾಂತರ ಮಂದಿ ಭಕ್ತಾಭಿಮಾನಿಗಳು ಸೇರಿದ್ರು. ಆದ್ರೆ ಇನ್ನು ಮುಂದೆ ಕೂಡ ನಾವು ತಮಿಳುನಾಡಿಗೆ ಒಂದು ಟ್ರಿಪ್ ಅನ್ನ ಮಾಡಿ ಟೆಂಪಲ್ಗೆ ಹೋದ್ರೆ ನಿಜವಾಗ್ಲೂ ನಮಗೆ ಬಹಳ ಒಳ್ಳೆಯದು ಅನ್ನೋದು ಇಷ್ಟರವರೆಗೆ ಅಲ್ಲಿ ಹೋಗಿರುವಂತ ಪ್ರತಿಯೊಬ್ಬರು ಹೇಳಿರೋದು, ಅವರ ಜೀವನದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಕಂಡಾಗ ನನಗೂ ಕೂಡ ಆಲೋಚನೆಗೆ ಬಂದಿದೆ. ಯಾವ ಕ್ಷಣದಲ್ಲೂ ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ನಾವಲ್ಲಿ ಶಿವನ ಆರಾಧನೆಯನ್ನ ಮಾಡ್ತೇವೆ, ಶಿವನನ್ನ ಬಹಳ ಪೂರ್ಣ ಮನಸ್ಸಿನಿಂದ ಸ್ಮರಿಸ್ತೇವೆ. ಸೊ ಶಿವನ ಟೆಂಪಲ್ಗೆ ಆ ದಿನ, ಈ ದಿನ ಅಥವಾ ಈ ಸಮಯ ಅಂತ ಹೇಳುವಂತ ವಿಷಯಗಳೇ ಇಲ್ಲ. ನಮಗೆ ಇಷ್ಟ ಬಂದಾಗ ಶಿವನಲ್ಲಿಗೆ ಹೋಗೋದು, ನಾವು ಬೇಡಿಕೊಳ್ಳೋದು, ಏನು ಬೇಕು ಅದನ್ನ ನಮಗೆ ಶಿವ ಖಂಡಿತವಾಗ್ಲೂ ಶುದ್ಧ ಮನಸ್ಸಿನಿಂದ ಬೇಡಿದ್ರೆ ಕೊಡ್ತಾರೆ ಅಂತ ಹೇಳುವಂತ ನಮಗೆ ಗೊತ್ತಿದೆ. ಗಿರಿ ಪ್ರದಕ್ಷಿಣೆ ಅಂತ ಹೇಳುವಂತದ್ದು ತಿರುವಣ್ಣಾಮಲೈಯಲ್ಲಿರುವಂತಹ ಅರುಣಾಚಲಂ ಟೆಂಪಲ್ ನ ಒಂದು ವಿಶೇಷತೆ. ಅಂದ್ರೆ ನೀವು ಈ ಗಿರಿ ಪ್ರದಕ್ಷಿಣೆ ಅಂತ ಹೇಳುವಂತಹ ವಿಷಯ ನಾವು ಅಲ್ಲಿಗೆ ತೆರಳಿದಾಗ 14 ಕಿಲೋಮೀಟರ್ ಬರೀಗಾಲಲ್ಲಿ ಅಲ್ಲಿರುವಂತಹ ಬೆಟ್ಟಗಳಿಗೆ ಪ್ರದಕ್ಷಿಣೆಯನ್ನ ಬಂದು ನಂತರ ಶಿವನ ಒಂದು ಪ್ರಾರ್ಥನೆಯನ್ನ ಮಾಡಿದ್ರೆ ನಮ್ಮ ಜೀವನದಲ್ಲಿ